ನಮಸ್ಕಾರ ಸ್ನೇಹಿತರೆ, ಉಮಾಸ್ ಕಿಚನ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸುಸ್ವಾಗತ. ನಾನಿವತ್ತು ಅತಿ ರುಚಿಯಾದ ಮತ್ತು ಸಾಂಪ್ರದಾಯಿಕ ಶೈಲಿಯ ಬೂಂದಿ ಲಾಡು ಮಾಡುವುದು ಹೇಗೆ ಅಂತ ನೋಡೋಣ. ಹಬ್ಬಕ್ಕಾಗಲಿ ಅಥವಾ ವಿಶೇಷ ಸಮಾರಂಭಕ್ಕಾಗಲಿ ಈ ಲಾಡು ಪರ್ಫೆಕ್ಟ್ ಅಂತ ಹೇಳ್ಬೋದು. ತುಂಬಾನೇ ರುಚಿಯಾಗಿರುತ್ತೆ, ನೋಡೋದಕ್ಕಂತೂ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇದೆ. ಇನ್ನೇನು ತಡ ಮಾಡೋದು ಬೇಡ, ಇದನ್ನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಅದಕ್ಕಿಂತ ಮುಂಚೆ ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಿದ್ದೀರಾ, ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಮೊದಲಿಗೆ ಒಂದು ಅಗಲವಾದ ಪಾತ್ರೆಯಲ್ಲಿ 1 kg ಬೆಲ್ಲವನ್ನು ಸೇರಿಸ್ಕೊಂಡಿದ್ದೇವೆ. ಇದಕ್ಕಿವಾಗ 1 ಗ್ಲಾಸ್ ಆಗುವಷ್ಟು ನೀರನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಲೆ ಮೇಲಿಟ್ಟು ಕರಗಿಸ್ಕೊಳ್ಳೋಣ. ಇದು ಚೆನ್ನಾಗಿ ಕುದಿಬೇಕು, ಒಂದೆಳೆ ಪಾಕ ಬರಬೇಕು, ಅಲ್ಲಿವರೆಗೂ ಕುದಿಸ್ಕೊಂಡ್ರೆ ಸಾಕು. ನಿಮಗೆ ಪಾಕ ಬಂದಿದೆಯೋ ಇಲ್ವೋ ಅಂತ ಚೆಕ್ ಮಾಡೋದು ಗೊತ್ತಾಗಲಿಲ್ಲ ಅಂದರೆ ನಾವು ವಿಡಿಯೋದಲ್ಲಿ ತೋರಿಸ್ತೀವಿ ನೋಡಿ, ಇದನ್ನು ನೋಡಿಕೊಂಡು ತಿಳ್ಕೊಬೋದು. ಇವಾಗ ಚೆಕ್ ಮಾಡ್ತಾ ಇದ್ದೀವಿ. ಒಂದು ತಟ್ಟೆಯಲ್ಲಿ ಬೆಲ್ಲದ ಪಾಕವನ್ನು ಹಾಕಿ ಈ ರೀತಿಯಾಗಿ ವಿಡಿಯೋದಲ್ಲಿ ತೋರಿಸ್ತಿದ್ದೀವಿ ಅಲ್ವಾ, ಈ ಥರ ಚೆಕ್ ಮಾಡ್ಕೋಬೇಕು. ನೋಡಿ, ಒಂದೆಳೆ ಪಾಕ ಬಂತು. ಈ ಥರ ಏನಾದರೂ ನಿಮಗೆ ಅರ್ಥ ಆಗಲಿಲ್ಲ ಅಂದರೆ ನೀವು ಇನ್ನೊಂದು ಥರನೂ ಚೆಕ್ ಮಾಡ್ಕೋಬಹುದು. ಒಂದು ಬೌಲ್ನಲ್ಲಿ ತಣ್ಣೀರು ಹಾಕಿ ಅದರಲ್ಲಿ ಪಾಕ ಹಾಕಿದರೆ ಅದು ತಳಕ್ಕೆ ಹೋಗಿ ಗಟ್ಟಿಯಾಗಿ ಕೂರಬೇಕು, ಆವಾಗ ಪಾಕ ಬಂದಿದೆ ಅಂತ ಅರ್ಥ. ತೇಲಿದ್ರೆ ಅದು ಪಾಕ ಬಂದಿಲ್ಲ ಅಂತ ಅರ್ಥ. ನಂತರ ನಾವಿಲ್ಲಿ 1 kg ಆಗುವಷ್ಟು ಬೂಂದೆ ಮಾಡೋದಕ್ಕೆ ಬೂಂದೆ ಗುಳಿಗಿನ ತೊಗೊಂಡಿದ್ದೀವಿ. ಅದನ್ನು ಕೂಡ ಒಂದು ಪಾತ್ರೆಯಲ್ಲಿ ಹಾಕಿ ಇಟ್ಕೊಂಡಿದ್ದೀವಿ. ನೋಡಿ, ಇದರಲ್ಲಿ ಹಲವಾರು ರೀತಿಯ ಗುಳಿಗೆಗಳು ಇರ್ತವೆ. ನಾನಿಲ್ಲಿ ಹಳದಿ ಬಣ್ಣದ್ದು ತೊಗೊಂಡಿದ್ದೀನಿ. ನಮ್ದು ಆಲ್ರೆಡಿ ಪಾಕ ಬಂದಿತ್ತಲ್ವ, ಅದನ್ನು ಸ್ಟವ್ ಆಫ್ ಮಾಡಿ ಅದನ್ನು ಕೆಳಗಡೆ ಇರಿಸಿದ್ದೀವಿ. ನಂತರ 1 ಕಪ್ ಆಗುವಷ್ಟು ಒಣ ಕೊಬ್ಬರಿ ತುರಿನೂ ಕೂಡ ಹಾಕ್ಕೊಂಡಿದ್ದೀವಿ. ನಂತರ 5 ರಿಂದ 6 ಏಲಕ್ಕಿನ ಜಜ್ಜಿಬಿಟ್ಟು ಪೌಡರ್ ಮಾಡಿ ಅದನ್ನು ಕೂಡ ಸೇರಿಸ್ಕೊಂಡಿದ್ದೀವಿ. ನಂತರ 1 kg ಆಗುವಷ್ಟು ಬೂಂದೆ ಗುಳಿಗಿನ ತೊಗೊಂಡ್ಬಿಟ್ಟು ಅದರಲ್ಲಿ ಸೇರಿಸ್ಕೊತಾ ಇದ್ದೀವಿ. ಇದನ್ನು ಒಂದು ಚಮಚ ಅಥವಾ ಕಡೆ ಇದನ್ನು ಹುಟ್ಟು ಅಂತ ಕರೀತಾರೆ, ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೆಕ್ಸ್ಟ್ ನಾವು ಡ್ರೈ ಫ್ರೂಟ್ಸ್ನ ತುಪ್ಪದಲ್ಲಿ ಹುರಿದು ಇದನ್ನು ಕೂಡ ಸೇರಿಸ್ಕೊಂಡಿದ್ದೀವಿ. ನಿಮಗೆ ಯಾವುದು ಇಷ್ಟ ನೋಡಿ ಅದನ್ನೆಲ್ಲ ಕೂಡ ಹಾಕೋಬೋದು. ನಂತರ ಇದಕ್ಕೆ ಹುರಿದ ಕಡಲೆ ಹಿಟ್ಟು, ಅಂದರೆ ನಮ್ಮ ಕಡೆ ನಾವು ಇದನ್ನು ಪುಟಾಣಿ ಹಿಟ್ಟು ಅಂತ ಕರಿತೀವಿ, ಇದನ್ನು ಇದರಲ್ಲಿ ಸೇರಿಸ್ಕೊಂಡು ಅದು ಎಷ್ಟು ಹಿಡಿಯುತ್ತೆ ನೋಡಿ, ಎಷ್ಟು ಹದ ಗೊತ್ತಾಗುತ್ತೆ ನಮಗೆ ಯಾವ ಉಂಡೆ ಕಟ್ಟೋದಕ್ಕೆ, ಅಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಹದ ಆಗಿದೆ. ಕೈಗೆ ಸ್ವಲ್ಪ ತಣ್ಣೀರು ಹಚ್ಕೊಂಡು ಉಂಡೆಗಳನ್ನು ನಿಧಾನವಾಗಿ, ನಾನು ವಿಡಿಯೋದಲ್ಲಿ ತೋರಿಸಿದ ಹಾಗೆ ನಿಧಾನವಾಗಿ ಕಟ್ಕೋಬೇಕಾಗತ್ತೆ. ನೋಡಿ, ಇವಾಗ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ, ನೋಡ್ತಾ ಇದ್ರೇ ಬಾಯಲ್ಲಿ ನೀರು ಬರ್ತಾ ಇದೆ, ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇದೇ ತರಹ ಎಲ್ಲ ಉಂಡೆಗಳನ್ನು ಮಾಡಿ ಇಟ್ಕೊಂಡಿದ್ದೀನಿ. ಈ ಉಂಡೆಯ ರುಚಿ ತುಂಬಾ ಅದ್ಭುತವಾಗಿ ಬಂದಿತ್ತು. ನಿಮಗೂ ಈ ಉಂಡೆಗಳು ಇಷ್ಟ ಆಯಿತಾ? ಹಾಗಾದರೆ ವಿಡಿಯೋಕ್ಕೊಂದು ಲೈಕ್ ಕೊಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ನೀವು ಒಂದ್ಸಲ ಈ ರೆಸಿಪಿನ ಖಂಡಿತ ಟ್ರೈ ಮಾಡಿ, ಹೇಗೆ ಬಂತು ಅಂತ ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಇನ್ನೊಂದಿಷ್ಟು ಈಸಿ ರೆಸಿಪಿಗಾಗಿ ನಮ್ಮ ಉಮಾಸ್ ಕಿಚನ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು, ಬಾಯ್.